ರೀಸೆಂಟ್ ಆಗಿ ಗೂಗಲ್ ಅವರು ಜಮನೈ ಒಳಗಡೆ ಒಂದು ಸ್ಟಡಿ ನೋಟ್ಬುಕ್ ಅಂತ ಹೇಳಿ ಹೊಸ ಫೀಚರ್ ಅನ್ನ ಆಡ್ ಮಾಡಿದಾರೆ. ಈ ಫೀಚರ್ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಬಹಳ ಯೂಸ್ಫುಲ್ ಐತಿ ಮತ್ತೆ ಗೇಮ್ ಚೇಂಜರ್ ಆಗ್ಬೋದು. ಯಾಕಂತಂದ್ರೆ ಇದನ್ನ ಯೂಸ್ ಮಾಡ್ಕೊಂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್, JEE ಮತ್ತೆ ಯಾವುದೇ ಟಾಪಿಕ್ ಅನ್ನ ಮಾಸ್ಟರ್ ಮಾಡಬಹುದು. ಈ ಟೂಲ್ ಅನ್ನ ಯೂಸ್ ಮಾಡ್ಕೊಂಡ ನೀವು ನಿಮ್ಮ ನಾಲೆಜ್ ಅನ್ನ ಅಸೆಸ್ ಮಾಡಬಹುದು, ಲೆಸನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಆಮೇಲೆ ನಿಮ್ಮ ಪ್ರೋಗ್ರೆಸ್ ಅನ್ನ ಕೂಡ ಲೈವ್ ಆಗಿ ಟ್ರ್ಯಾಕ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ದಿಸ್ ಇಸ್ ಗೋಯಿಂಗ್ ಟು ಚೇಂಜ್ ಯುವರ್ ಸ್ಟಡಿ ಫಾರ್ ಎವರ್. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಆಮೇಲೆ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದ್ರೂ ಇನ್ನೂವರೆಗೂ ಜಮನೈನ ಯೂಸ್ ಮಾಡಿಲ್ಲ ಅಂತಂದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ jamini.google.com ಹೋಗ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಇದಷ್ಟೇ ಅಲ್ಲದೆ ನಿಮ್ಗೆ ಆಂಡ್ರಾಯ್ಡ್ ಮತ್ತು iOS ಒಳಗಡೆ ಅಪ್ಲಿಕೇಶನ್ ಕೂಡ ಐತಿ ಜಮನೈದ, ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಇನ್ನೂವರೆಗೂ ಜಮನೈ ಯೂಸ್ ಮಾಡಿಲ್ಲ ಅಂತಂದ್ರೆ ನೀವು ಫ್ರೀ ವರ್ಷನ್ ಒಳಗಡೆ ಇರ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾ ಇಲ್ಲಿ ಪ್ರೋ ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೂ ಪ್ರೋ ವರ್ಷನ್ ಬೇಕಾಗಿತ್ತು ಅಂತಂದ್ರೆ ನೀವು 2,000 ರೂಪಾಯಿನ ಪೇ ಮಾಡ್ಬೇಕಾಗ್ತೈತಿ. ಬಟ್ ಹೆದರ್ಬೇಡ್ರಿ, ನೀವಿಲ್ಲಿ ಜಿಯೋ ಸಿಮ್ ಕಾರ್ಡ್ ಇತ್ತು ಅಂತಂದ್ರೆ ನೀವು 18 ಮಂತ್ಸ್ ಫ್ರೀ ಆಫ್ ಕಾಸ್ಟ್ ಪ್ರೋ ವರ್ಷನ್ ಅನ್ನ ಕ್ಲೇಮ್ ಮಾಡಬಹುದು. ಗೂಗಲ್ ಮತ್ತು ಜಿಯೋ ಅವರ ಪಾರ್ಟ್ನರ್ಶಿಪ್ ಒಳಗಡೆ ಇಂಡಿಯನ್ಸ್ ಗ 18 ಮಂತ್ಸ್ ಫ್ರೀ ಜಮನೈ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದರ ಲಿಂಕ್ ಅನ್ನ ಮತ್ತೆ ಡೀಟೇಲ್ಸ್ ಅನ್ನ ನಾನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಡ್ರಿ. ಬಹಳ ಈಸಿ ಪ್ರಾಸೆಸ್ ಐತಿ. ನಿಮ್ಮ ಹತ್ರ ಜಿಯೋ ಸಿಮ್ ಕಾರ್ಡ್ ಇತ್ತು ಅಂತಂದ್ರೆ ನಿಮ್ಮ ಆಪ್ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲೇಮ್ ಮಾಡಬಹುದು. ಡೈರೆಕ್ಟ್ ಆಗಿ ನೀವು ಕ್ಲೇಮ್ ಮಾಡಬಹುದು. ಅದ್ರ ಫುಲ್ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡ್ಕೊಡ್ರಿ. ನಿಮಗೆ ಇಲ್ಲಿ ಬರೀ ಜಮನೈ ಪ್ರೋ ಅಷ್ಟೇ ಅಲ್ಲದೆ ನಿಮ್ಗೆ 5 TB ಡೇಟಾ ಸಿಗ್ತೈತಿ, ಗೂಗಲ್ ವರ್ಕ್ ಸ್ಪೇಸ್ ಸಿಗ್ತೈತಿ, ಆಮೇಲೆ ನೋಟ್ಬುಕ್ LM ಸಿಗ್ತೈತಿ, ವೇರಿಯಸ್ ಅದರ್ ಥಿಂಗ್ಸ್ ಸಿಗ್ತಾವ. ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್. ಓಕೆ, ಸೊ ಇದನ್ನ ಕ್ಲೇಮ್ ಮಾಡ್ಕೊಡ್ರಿ, ಯೂಸ್ ಮಾಡ್ಕೊಡ್ರಿ. ಸೊ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಸೊ ಒಂದ್ಸರಿ ನೀವು ಲಾಗಿನ್ ಆದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಒಳಗಡೆ ಬರ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದ ಬಹಳಷ್ಟು ಥಿಂಗ್ಸ್ ಇದಾವ, ಬಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದಾವ ನೋಟ್ಬುಕ್ ಬಗ್ಗೆ. ಸೊ ನೋಟ್ಬುಕ್ ಮೇಲೆ ಇಲ್ಲಿ ನಾ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 2 ಆಪ್ಷನ್ ಇದಾವೆ. ಒಂದು ಆರ್ಗನೈಸ್ ಯುವರ್ ಐಡಿಯಾಸ್, ಇದು ಮೊದಲಿಂದ ಇತ್ತು. ಎರಡನೇದಾಗಿ ಇವಾಗ ಸ್ಟಡಿ ಅಂಡ್ ಲರ್ನ್ ಅಂತೇಳಿ ಹೊಸದೊಂದು ಇಲ್ಲಿ ಬಂದೈತಿ. ಸೊ ಇವಾಗ ನಾ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೀವಿಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಯಾವುದೇ ಸಬ್ಜೆಕ್ಟ್ ಅನ್ನ ಅಥವಾ ಯಾವುದೇ ಟಾಪಿಕ್ ಅನ್ನ ಮಾಸ್ಟರ್ ಮಾಡಬಹುದು. ಇಲ್ಲಿ ನೀವು JEE ಪ್ರಿಪರೇಷನ್ ಮಾಡಬಹುದು, ನೀಟ್ ಪ್ರಿಪರೇಷನ್ ಮಾಡಬಹುದು, ಪೈಥಾನ್ ಪ್ರೋಗ್ರಾಮಿಂಗ್ ಪ್ರಿಪರೇಷನ್ ಮಾಡಬಹುದು. ಇದು ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ನೀವು ಸ್ಕೂಲ್ ಕಿಡ್ ಆಗಿದ್ರು ಅಂದ್ರೂ ಕೂಡ, ನಿಮ್ಮ ಮಕ್ಕಳು ಸ್ಕೂಲ್ ಕಿಡ್ ಆಗಿದ್ರು ಅಂದ್ರೂ ಕೂಡ ನೀವು ಅವರಿಗೆ ಈ ತರ ಒಂದು ನೋಟ್ಬುಕ್ ಅನ್ನ ಸೆಟಪ್ ಮಾಡಿ ಕೊಡಬಹುದು. ಸೊ ನನ್ನ ಪ್ರಕಾರ ಹೈಸ್ಕೂಲ್ ಸ್ಟೂಡೆಂಟ್ ಇಂದ ಹಿಡಿದ 60 ಇಯರ್ಸ್ ವರೆಗೂ ನೀವು ಯಾರು ಬೇಕಾದ್ರೂ ಏನನ್ನು ಕಲಿಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂಡ್ ಪವರ್ಫುಲ್ ಟೂಲ್ ಗೂಗಲ್ ಹ್ಯಾಸ್ ಎವರ್ ಬಿಲ್ಟ್ ನನ್ನ ಪ್ರಕಾರ. ಸೊ ಇವತ್ತು ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಮೊದಲು ನಾವು ನೋಟ್ಬುಕ್ ಕ್ರಿಯೇಟ್ ಮಾಡ್ಬೇಕಾ, ಅದನ್ನ ಯಾವ ತರ ಮಾಡ್ಬೇಕು ಅಂತಂದ್ರೆ ನಾವಿಲ್ಲಿ ಟೈಪ್ ಮಾಡ್ಬೇಕಾ. ಸೊ ನಾ ಇವತ್ತು ಏನ್ ಮಾಡ್ತೇನೆ ಅಂತಂದ್ರೆ ಡೆಮೋ ಪರ್ಪಸ್ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ಹೇಳಿ ಇಲ್ಲಿ ಒಂದು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ತೇನೆ. ಸೊ ಇಲ್ಲಿ ನಾ ಇವಾಗ ಪೈಥಾನ್ ಪ್ರೋಗ್ರಾಮಿಂಗ್. ಓಕೆ, ಸೊ ನನಗೆ ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನು ಕಲಿಯೋದೈತಿ ಅಂತ ಹೇಳಿ ನಾ ಇಲ್ಲಿ ಜಸ್ಟ್ ಒಂದು ಪ್ರಾಂಪ್ಟ್ ಅನ್ನ ಕೊಡಾಕತ್ತಿದ್ದೇನೆ. ಸೊ ಇಲ್ಲಿ ಎಂಟರ್ ಕೊಡ್ತಾನೆ. ಇದಾದ್ಮೇಲೆ ಇದು ಏನ್ ಮಾಡ್ತೈತಿ ಅಂತಂದ್ರೆ ನಮಗೊಂದು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಕೇಳಾಕತ್ತೈತಿ ಟು ಗೆಟ್ ಯುವರ್ ಪೈಥಾನ್ ಪ್ರೋಗ್ರಾಮಿಂಗ್ ನೋಟ್ಬುಕ್ ಸೆಟಪ್. ತನ್ನಿಂತಾನೆ ಕ್ರಿಯೇಟ್ ಮಾಡ್ತೈತಿ. ಐ ನೀಡ್ ಬಿಟ್ ಮೋರ್ ಇನ್ಫಾರ್ಮೇಶನ್ ಟು ಕಸ್ಟಮೈಸ್ ಇಟ್. ವಾಟ್ಸ್ ಯುವರ್ ಮೇನ್ ಗೋಲ್ ಫಾರ್ ದಿಸ್ ಟಾಪಿಕ್? ಆರ್ ಯು ಲರ್ನಿಂಗ್ ಪೈಥಾನ್ ಬೇಸಿಕ್ಸ್ ಲೈಕ್ ಲೂಪ್ಸ್, ಫಂಕ್ಷನ್ಸ್, or focusing on something specific like a data analysis with pandas? You can also upload any sources like your syllabus, practice code, files and all. Okay, concentrate. ಇಲ್ಲಿ ನೋಡ್ರಿ, ನಾವಿಲ್ಲಿ ಬೇಕು ಅಂತಂದ್ರೆ ನಮ್ಮ ಹತ್ರ ಆಲ್ರೆಡಿ PDF ಫೈಲ್ಸ್ ಅಥವಾ ಯಾವ್ದಾದ್ರು ಸೋರ್ಸಸ್ ಇತ್ತು ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ನಾವಿಲ್ಲಿ ಅಪ್ಲೋಡ್ ಕೂಡ ಮಾಡಬಹುದು. ಅದನ್ನ ಯಾವ್ಯಾವ ಡಿಫ್ರೆಂಟ್ ವರ್ಷನ್ ಒಳಗಡೆ ಅಥವಾ ಫಾರ್ಮ್ಯಾಟ್ಸ್ ಒಳಗಡೆ ಮಾಡ್ಬೋದು ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಬಟ್ ಇಲ್ಲಿ ಸದ್ಯಕ್ಕೆ ನಾ ಇದಕ್ಕೆ ಏನ್ ಹೇಳ್ತೇನೆ ಅಂತಂದ್ರೆ ನನಗೆ ಡೇಟಾ ಅನಾಲಿಸಿಸ್ ವಿತ್ ಪ್ಯಾಂಡಾಸ್ ಅನ್ನ ಕಲಿಯೋದೈತಿ ಅಂತ ಅಷ್ಟೇ ಹೇಳ್ತೇನೆ. ಹೇಳಿ ಇಲ್ಲಿ ಎಂಟರ್ ಕೊಟ್ಟೆ ಅಂತಂದ್ರೆ ಇದು ನನಗೊಂದು ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಇಲ್ಲಿ ನೋಡ್ರಿ, ಈಗ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟೈತಿ, ತನ್ನಿಂತಾನೇ ಮಾಡ್ತೈತಿ. ಓಕೆ, ನಾವೇನು ಮಾಡ್ತಾ ಇಲ್ಲ, ನಾವು ಜಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಸೊ ಈಗ ಇದ್ರ ನೋಟ್ಬುಕ್ ಮೇಲೆ ನಾ ಇಲ್ಲಿ ಕ್ಲಿಕ್ ಮಾಡ್ತೇನೆ. ನೋಟ್ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಓಪನ್ ಆಗ್ತೈತಿ. ನಾ ಇಲ್ಲಿ ಸೈಡ್ ಬಾರ್ ಅನ್ನ ಕ್ಲೋಸ್ ಮಾಡ್ತೇನೆ, ಸೊ ದಟ್ ಇದು ವಿಸಿಬಿಲಿಟಿ ಚೆನ್ನಾಗಿರ್ಲಿ ಅಂತ ಹೇಳಿ. ಆಲ್ ರೈಟ್,
ಸೊ ಇವಾಗ ನಮ್ಗೆ ಇಲ್ಲಿ ಪೈಥಾನ್ ನೋಟ್ಬುಕ್ ಓಪನ್ ಆಗೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ವೇರಿಯಸ್ ಆಪ್ಷನ್ಸ್ ಕಾಣಿಸ್ಲಿಕ್ಕತ್ತಿದಾವ. ಒಂದನೇದಾಗಿ ಇಲ್ಲಿ ನೀವು ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ಇಲ್ಲಿ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನೀವು ಇಲ್ಲಿ ಲೋಕಲ್ ಫೈಲ್ಸ್ ಅನ್ನ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡ್ರೈವ್ ಒಳಗಡೆ ಫೈಲ್ಸ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಅಪ್ಲೋಡ್ ಮಾಡಬಹುದು. ಒನ್ ಥಿಂಗ್, ನೀವು ಡ್ರೈವ್ ಒಳಗಡೆ ಯಾವ ಫೈಲ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾರಲ್ಲ ಇದೆಲ್ಲ ಆಟೋ ಸಿಂಕ್ ಆಗ್ತಾ ಇರ್ತೈತಿ. ಜಸ್ಟ್ ಲೈಕ್ ನೋಟ್ಬುಕ್ LM ಒಳಗಡೆ ಯಾವ ತರ ಆಗ್ತೈತಲ್ಲ ಅದೇ ತರ ಸಿಮಿಲರ್ ಆಗಿ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೀವು ಈ ನೋಟ್ಬುಕ್ ಅನ್ನ ನಿಮ್ಮ ನೋಟ್ಬುಕ್ LM ಒಳಗಡೆ ಕೂಡ ಆಕ್ಸೆಸ್ ಮಾಡಬಹುದು. ನಾನು ನಿಮ್ಗೆ ಇವಾಗ ತೋರಿಸ್ತೇನೆ. ಆಮೇಲೆ ನೀವು ಇಲ್ಲಿ ವೆಬ್ಸೈಟ್ಸ್ ಗಳನ್ನ ಕೂಡ ಆಡ್ ಮಾಡಬಹುದು, ಲೈಕ್ URLs, ಯೂಟ್ಯೂಬ್ ವಿಡಿಯೋಸ್, ಎವ್ರಿಥಿಂಗ್. ಓಕೆ, ಸಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಕೂಡ ಇದು ಅಕ್ಸೆಪ್ಟ್ ಮಾಡ್ತಿತ್ತು. ಸೊ ಯೂಟ್ಯೂಬ್ ಲಿಂಕ್ ಅನ್ನ ಕೂಡ ನೀವು ಆಡ್ ಮಾಡಬಹುದು. ಜಸ್ಟ್ ಸಿಮಿಲರ್ ಲೈಕ್ ನೋಟ್ಬುಕ್ LM ಒಳಗಡೆ ನೀವು ಯಾವ ತರ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಲ್ಲ, ಅದೇ ರೂಲ್ಸ್ ಸೇಮ್ ಇದಾವೆ, ಇಲ್ಲಿ ಇನ್ಸ್ಟ್ರಕ್ಷನ್ ಸೇಮ್ ಇದಾವ. ಸೊ ಅದನ್ನೇ ಫಾಲೋ ಮಾಡ್ರಿ. ನೋಟ್ಬುಕ್ LM ಮೇಲೆ ನಾವೊಂದು ಇನ್ ಡೆಪ್ತ್ ವಿಡಿಯೋನ ಮಾಡಿದನ, ಅದನ್ನ ಕೂಡ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೇನೆ, ಮತ್ತೆ ಇಲ್ಲಿ ಐ ಕಾರ್ಡ್ ಮೇಲೆ ಕೂಡ ಬರ್ತೈತಿ. ನೀವು ಅದನ್ನ ಚೆಕ್ಔಟ್ ಮಾಡ್ಕೊಡ್ರಿ. ನಿಮ್ಗೇನಾದ್ರೂ ಇನ್ನೂವರೆಗೂ ನೋಟ್ಬುಕ್ LM ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ವೆರಿ ಯೂಸ್ಫುಲ್ ಇಫ್ ಯು ಆರ್ ಅ ಸ್ಟೂಡೆಂಟ್. ಓಕೆ, ಸೊ ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ. ಆಮೇಲೆ ನೀವು ಇಲ್ಲಿ ಕಾಪಿ ಟೆಕ್ಸ್ಟ್ ಅಥವಾ ರಾ ಟೆಕ್ಸ್ಟ್ ಅನ್ನ ಕೂಡ ನೀವು ಇಲ್ಲಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಬಹುದು. ಸೊ ಈ ಎಲ್ಲ ವೇದಿಂದ ನೀವು ಸೋರ್ಸಸ್ ಅನ್ನ ಆಡ್ ಮಾಡಬಹುದು. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದ, ನಮ್ಗೆ ಇದು ಡೈರೆಕ್ಟ್ ಆಗಿ ಕಂಟೆಂಟ್ ಅನ್ನ ಕೊಡ್ಲಿಕ್ಕತ್ತಿಲ್ಲ. ಇಲ್ಲಿ ಕೊಟ್ಟೈತಿ ಲೆಸನ್ಸ್ ಅನ್ನ ಕ್ರಿಯೇಟ್ ಮಾಡೈತಿ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಪರ್ಸನಲೈಸ್ ಯುವರ್ ಲರ್ನಿಂಗ್ ಅಂತ ಹೇಳಿ ಒಂದು ಕ್ವಿಜ್ ಅನ್ನ ಕೊಟ್ಟೈತಿ. ಸೊ ಇಲ್ಲಿ ಬೇಸಿಕಲಿ ಇದು ಏನ್ ಮಾಡ್ತೈತಿ ಅಂತಂದ್ರೆ ನಮಗೊಂದು ಕ್ವಿಜ್ ಅನ್ನ ಕೊಟ್ಟೈತಿ. ಈ ನೋಟ್ಬುಕ್ ಒಳಗಡೆ ನೋಟ್ಬುಕ್ ಅನ್ನ ತಾನೇ ಕ್ರಿಯೇಟ್ ಮಾಡ್ತಾ ಇಲ್ಲೊಂದು ಕ್ವಿಜ್ ಅನ್ನ ಕೂಡ ಕೊಟ್ಟೈತಿ. ಈ ಕ್ವಿಜ್ ಅನ್ನ ಓಪನ್ ಮಾಡಿದ್ರೆ ಇದು ನಮ್ಗೊಂದು 10 ರಿಂದ 15 ಕ್ವಶನ್ಸ್ ಅನ್ನ ಕೇಳ್ತೈತಿ. ಇದನ್ನ ನಾವು ಆನ್ಸರ್ ಮಾಡಿದ್ಮೇಲೆ ಇದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೈತಿ. ಸೊ ಇದಕ್ಕೆ ಗೊತ್ತಾಗ್ತೈತಿ ನನಗ ಇವಾಗ ಎಕ್ಸಾಕ್ಟ್ಲಿ ಈ ಸಬ್ಜೆಕ್ಟ್ ಮೇಲೆ, ಫಾರ್ ಎಕ್ಸಾಂಪಲ್ ಪೈಥಾನ್ ಪ್ರೋಗ್ರಾಮಿಂಗ್ ಮೇಲೆ ಎಷ್ಟು ಕಮಾಂಡ್ ಐತಿ, ನನಗೆ ಎಷ್ಟು ತಿಳಿತೈತಿ ಅಂತೇಳಿ ಗೇಜ್ ಮಾಡ್ತೈತಿ. ಅದ್ರ ಮೇಲೆ ನಮ್ಗೆ ಕಸ್ಟಮೈಸ್ಡ್ ಲೆಸನ್ಸ್ ಪ್ಲಾನ್ ಅನ್ನ ಕೂಡ ಕ್ರಿಯೇಟ್ ಮಾಡ್ತೈತಿ. ಆಲ್ರೈಟ್, ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ನಾ ಈ ಒಂದು 15 ಕ್ವಶನ್ಸ್ ಒಳಗಡೆ 4 ಕ್ವಶನ್ಸ್ ಮಾತ್ರ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಮಾಡಿದಾನ. ಸೊ ಯು ಹ್ಯಾವ್ ಅನ್ಲಾಕ್ಡ್ 1 ನ್ಯೂ ಸ್ಟ್ರೆಂತ್ ಅಂಡ್ 9 ನ್ಯೂ ಫೋಕಸ್ ಏರಿಯಾಸ್. ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾವ್ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ರಿವ್ಯೂ ಮಾಡ್ಬೋದು ಕ್ವಿಜ್ ಅನ್ನ. ನೀವು ಎಲ್ಲೆಲ್ಲಿ ತಪ್ಪು ಮಾಡಿದಿರಿ, ಎಲ್ಲೆಲ್ಲಿ ಕರೆಕ್ಟ್ ಮಾಡಿದಿರಿ ಅಂತೇಳಿ ಬೇಕು ಅಂದ್ರೆ ನಾ ಅದನ್ನ ಮಾಡ್ತಾ ಇಲ್ಲ, ನೀವು ಬೇಕಾದ್ರೆ ಟೆಸ್ಟ್ ಮಾಡ್ರಿ. ಆಮೇಲೆ ಇಲ್ಲಿ ವ್ಯೂ ಅಪ್ಡೇಟೆಡ್ ನೋಟ್ಬುಕ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇದೇನ್ ಮಾಡ್ತೈತಿ ನೋಡ್ರಿ, ನಿಮಗೊಂದು ಡ್ಯಾಶ್ ಬೋರ್ಡ್ ಅನ್ನ ರೆಡಿ ಮಾಡೈತಿ. ನಾವ್ ಏನು ಕ್ವಿಜ್ ಅನ್ನ ಕೊಟ್ಟೆ ಅಲ್ಲ ಅದ್ರ ಮೇಲೆ ನನಗೆ ಯಾವ್ದು ಸ್ಟ್ರೆಂತ್ಸ್ ಇದಾವ, ಯಾವ ಫೋಕಸ್ ಏರಿಯಾ ಅದಾವ ಅಥವಾ ವೀಕ್ನೆಸಸ್ ಇದಾವ, ಮತ್ತೆ ನಾಟ್ ಸ್ಟಾರ್ಟೆಡ್ ಲೆಸನ್ಸ್ ಯಾವೆಲ್ಲ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನೀವು ಇಲ್ಲಿ ನೋಡ್ತಿರ್ಬೋದು. ಟಾಪ್ ಪ್ರಿಯಾರಿಟೀಸ್ ಕ್ವಿಜ್ ಪ್ರಕಾರ ಟಾಪ್ ಪ್ರಿಯಾರಿಟೀಸ್ ನಾ ಇಲ್ಲಿಂದ ಶುರು ಮಾಡ್ಬೇಕಾ, ಇದೆಲ್ಲ ನಾನು ಕಲಿಬೇಕು ಅಂತ ಹೇಳಾಕತ್ತೈತಿ. ಸೊ ಇವಾಗ ನಾ ಇಲ್ಲಿ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫಸ್ಟ್ ಲೆಸನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೆಸನ್ ಅನ್ನ ಇದು ಓಪನ್ ಮಾಡ್ತೈತಿ. ನಾ ಇಲ್ಲಿ ಈ ಲೆಸನ್ ಅನ್ನ ಗೋತ್ರೂ ಮಾಡ್ಬೋದ, ಇದನ್ನ ಥರೋ ಆಗಿ ಕಲಿಬೋದ. ಕಲಿತ ನೀವು ನೋಡ್ತಿರ್ಬೋದ, ಸಿ ಸ್ಟೆಪ್ ಬೈ ಸ್ಟೆಪ್ ಎವ್ರಿಥಿಂಗ್ ಇಸ್ ಎಕ್ಸ್ಪ್ಲೇನ್ಡ್ ಇನ್ ಅ ವೆರಿ ಕ್ಲಿಯರ್ ಮ್ಯಾನರ್. ಎಲ್ಲ ಸಬ್ಜೆಕ್ಟ್ಸ್ಗೂ ಇದು ಇದೇ ತರ ಎಕ್ಸ್ಪ್ಲೇನ್ ಮಾಡ್ತೈತಿ ನಿಮ್ಗೆ. ಸೊ ನೀವು ಇಲ್ಲಿ ಬೇಕು ಅಂತಂದ್ರೆ ನೀವು ಬ್ಯಾಕ್ ಅಂಡ್ ಫೋರ್ತ್ ಕ್ವಶನ್ ಅನ್ನ ಕೂಡ ಕೇಳ್ಬೋದು. ಸಿ ನಾ ಇಲ್ಲಿ ಡೈರೆಕ್ಟ್ ಆಗಿ ನನಗೆ ಇಲ್ಲಿ ಒಂದು ಕ್ವಿಜ್ ಕೇಳಾಕತೈತಿ. ನಾ ಇಲ್ಲಿ ಏನ್ ಮೇಲ್ಗಡೆ ಓದಿದಲ್ಲ ಇದೆಲ್ಲ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟ. ಆಮೇಲೆ ನಾ ಇಲ್ಲಿ ಡೈರೆಕ್ಟ್ ಆಗಿ ಕ್ವಿಜ್ ತಗೋಬೇಕು. ಕ್ವಿಜ್ ತಗೊಂಡ್ರೆ ನನಗೆ ಇಲ್ಲಿ ಇದು ಮತ್ತೆ ನನಗೆ ಟೆಸ್ಟ್ ಮಾಡ್ತೈತಿ, ಗೇಜ್ ಮಾಡ್ತೈತಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿತ್ತು ಅಂತೇಳಿ. ಸ್ಕೋರ್ ಅಟ್ಲೀಸ್ಟ್ 80% ಟು ಅನ್ಲಾಕ್ ನ್ಯೂ ಸ್ಟ್ರೆಂತ್. ಸೊ ನಿಮ್ಗೆ ಇಲ್ಲಿ ಇದು ಮೋಟಿವೇಶನ್ ಕೂಡ ಮಾಡ್ಲಿಕ್ಕತ್ತೈತಿ. ಸೊ ಇಟ್ಸ್ ವೆರಿ ಗೇಮಿಫೈಡ್ ಆಕ್ಚುಲಿ ಒನ್ ವೇ ಒಳಗಡೆ ನೋಡ್ಬೇಕಂದ್ರೆ. ಅದಷ್ಟೇ ಅಲ್ಲದೆ ನಾವಿಲ್ಲಿ ಕೇಳ್ಬೋದು, ಕ್ವಶನ್ಸ್ ಅನ್ನ ಕೂಡ ಕೇಳ್ಬೋದು. ಲೆಟ್ಸ್ ಕೀಪ್ ಲರ್ನಿಂಗ್, ಅನ್ಶೂರ್ ಅಬೌಟ್ ಸಮಥಿಂಗ್, ಆಸ್ಕ್ ಅವೇ, ಯು ಕ್ಯಾನ್ ಆಲ್ಸೋ ಡೈವ್ ಡೀಪರ್ ಅಂಡ್ ಸ್ಟಾರ್ಟ್ ಅ ನ್ಯೂ ಟಾಪಿಕ್. ಸೊ ನಾ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ಅನ್ನ ಕೂಡ ಕೇಳ್ಬೋದು. ಎಕ್ಸ್ಪ್ಲೇನ್ ಮಿ ಲೈಕ್ ಐ ಆಮ್ ಅ 5, ಎಕ್ಸ್ಪ್ಲೇನ್ ಮಿ ಲೈಕ್ ಐ ಆಮ್ ಅ 15. ನನಗೆ ಈ ಕನ್ಸೆಪ್ಟ್ ಅರ್ಥ ಆಗಿಲ್ಲ, ನನಗೆ ಇದನ್ನ ಮತ್ತೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ, ದೆನ್ ಐ ವಿಲ್ ಟೇಕ್ ಅ ಕ್ವಿಜ್. ಸೊ ಈ ತರ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನಾ ಇಲ್ಲಿ ಫಾರ್ ಅನ್ಕೊಡ್ರಿ ನಾ ಇದನ್ನೆಲ್ಲ ಓದಿದ್ದೇನೆ. ಇವಾಗ ಇಲ್ಲಿ ನಾ ಇಲ್ಲಿ ಕ್ವಿಜ್ ಅನ್ನ ತಗೊಳ್ತೇನೆ. ಕ್ವಿಜ್ ಇಲ್ಲೇ ಓಪನ್ ಆಗ್ತೈತಿ. ಅವಾಗಲೇ ಇದು ಸೆಪರೇಟ್ ಪೇಜ್ ಒಳಗಡೆ ಓಪನ್ ಆಗಿತ್ತು, ಬಟ್ ಇವಾಗ ಇದು ಇಲ್ಲೇ ಓಪನ್ ಆಗ್ತೈತಿ. ಸೊ ಲೆಟ್ ಮಿ ಆನ್ಸರ್ ದಿಸ್ ವಿತ್ ಕಾಷನ್. ಓಕೆ, ಸೊ ವೈಲ್ ಎಕ್ಸಿಕ್ಯೂಟಿಂಗ್ read.csv you encountered an error. Expected line 4 field line 12 row 5. Which configuration will completely suppress the execution and omit these malformed rows without generating this thing? I am not sure. Let me do this. Okay, I am not correct. Actually correct answer iditte. Okay, next ಇವಾಗ next ಹೋಗ್ತಾನೆ. ಇಲ್ಲಿ ಇದು ಮಾಡಿ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಕ್ವಶನ್ ಐತಿ. ವೈನ್ ಯು ಆರ್ ಪ್ರೊವೈಡಿಂಗ್ ಅ ಕಸ್ಟಮ್ ಯೂಸರ್ ಡಿಫೈನ್ಡ್ ಕಾಲೇಬಲ್ ಫಂಕ್ಷನ್. ಯಾರು ಎಕ್ಸ್ಪರ್ಟ್ ಇದಾರಲ್ಲ ಪೈಥಾನ್ ಒಳಗಡೆ, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಓಕೆ, ಸೊ ಐ ವಿಲ್ ಜಸ್ಟ್ ಸೇ ಫಾಲ್ಸ್. ಓಕೆ, ನನ್ ಅಂತ ಕೊಡಬೇಕಿತ್ತು.
ಸೊ ಆಲ್ ಸ್ಟ್ರಿಂಗ್ಸ್ ಓಕೆ ಒಂದು ಕರೆಕ್ಟ್ ಆಯ್ತಾ. ಸೊ ಇಲ್ಲಿ ನನ್ನ ಕ್ವಿಜ್ ಏನಿತ್ತಲ್ಲ, ಈ ಮೇಲಿಂದ ಎಲ್ಲ ಟಾಪಿಕ್ ಅನ್ನ ಓದ್ಬಿಟ್ಟು ನಾ ಏನ್ ಕೊಟ್ಟಿದ್ದಿಲ್ಲ ಅದ್ರದ್ದು ರಿಪೋರ್ಟ್ ಕೂಡ ಇದು ಇಲ್ಲಿ ನಿಮಗೆ ತೋರಿಸ್ತೈತಿ. ನೀವು ರಿವ್ಯೂ ಮಾಡ್ಬೋದು, ಮತ್ತೆ ಇಲ್ಲಿ ವ್ಯೂ ಅಪ್ಡೇಟೆಡ್ ನೋಟ್ಬುಕ್ ಅನ್ನ ನೋಡ್ಬೋದು. ಸೊ ಇದು ಮತ್ತೆ ನಿಮ್ಮ ನೋಟ್ಬುಕ್ ಅನ್ನ ಮತ್ತೆ ಅಪ್ಡೇಟ್ ಮಾಡ್ತೈತಿ. ಸೊ ಇದು ಕೀಪ್ ಆನ್ ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಹೊಸ ಲೆಸನ್ಸ್ ಅನ್ನ, ಟಾಪ್ ಪ್ರಿಯಾರಿಟಿ ಲೆಸನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತೈತಿ. ನೀವು ಬೇಕು ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ನೋಟ್ಬುಕ್ ಅನ್ನ ನೋಟ್ಬುಕ್ ಎಲ್ಲ ಒಳಗಡೆ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಟ್ಬುಕ್ ಸೆಟ್ಟಿಂಗ್ಸ್ ಅನ್ನ ಮಾಡಬಹುದು. ಇಲ್ಲಿ ನೀವು ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಹುದು, ಮೆಮರಿಯನ್ನ ಕೂಡ ಆನ್ ಮಾಡಬಹುದು. ಅದಾದ್ಮೇಲೆ ನೀವು ಇದನ್ನ ಪಿನ್ ಮಾಡಬಹುದು, ರಿನೇಮ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಇವಾಗ ಇಲ್ಲಿ ನೋಟ್ಬುಕ್ ಎಲ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇದೊಂದು ಹೊಸ ನೋಟ್ಬುಕ್ ಎಲ್ ಒಳಗಡೆ ಈ ಪೇಜ್ ಅನ್ನ ಓಪನ್ ಮಾಡ್ತೈತಿ. ಇಲ್ಲಿ ನೀವು ನೋಡ್ತಿರ್ಬೋದು ಪೈಥಾನ್ ಪ್ರೋಗ್ರಾಮಿಂಗ್ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಅದರ ಸೋರ್ಸಸ್ ಒಳಗಡೆ ನೀವು ನೋಟಿಸ್ ಮಾಡ್ರಿ, ಇಲ್ಲಿ ಇದು ಸೋರ್ಸಸ್ ಒಳಗಡೆ ಚಾರ್ಟ್ ಅನ್ನ ಆಡ್ ಮಾಡೈತಿ. ನಾವು ಚಾರ್ಟ್ ಒಳಗಡೆ ಏನೆಲ್ಲ ಮಾಡಿದ್ವಲ್ಲ ಅದನ್ನೇ ಇಲ್ಲಿ ಸೋರ್ಸ್ ಆಗಿ ಇದು ಆಡ್ ಮಾಡೈತಿ. ನೀವು ಬೇಕು ಅಂತಂದ್ರೆ ಇದನ್ನ ನೀವು ಇಲ್ಲಿ ವೇರಿಯಸ್ ಅದರ್ ಔಟ್ಪುಟ್ ಒಳಗಡೆ ಇದನ್ನ ಔಟ್ಪುಟ್ಸ್ ಅನ್ನ ತೆಗಿಸಬಹುದು. ಇದೇ ತರ ನೀವು ವೇರಿಯಸ್ ಅದರ್ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಕೂಡ ಮಾಡಬಹುದು. JEE, ನೀಟ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಸೈನ್ಸ್, ವಾಟ್ ಎವರ್ ಇಟ್ ಈಸ್, ನಿಮ್ಗೆ ಏನ್ ಪ್ರಿಪೇರ್ ಆಗ್ಬೇಕಂತ ಐತಲ್ಲ ಈ ತರ ನೀವು ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನ ಫಾಲೋ ಮಾಡ್ಕೊಂಡ ಸಬ್ಜೆಕ್ಟ್ಸ್ ಅಥವಾ ಟಾಪಿಕ್ಸ್ ಅನ್ನ ಮಾಸ್ಟರ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತಾನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ಲಿ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ ವಾಟ್ಸ್ಆಪ್ AI ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಕೊಡ್ತಾ ಇರ್ತಾನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್, ಆಮೇಲೆ ವೇರಿಯಸ್ ಅದರ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, ಆಮೇಲೆ ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.